ಫ್ರೆಂಡ್ಸ್ ಶುಭೋದಯ. ವಸುದೈವ ಕುಟುಂಬಂ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಸುದೈವ ಕುಟುಂಬ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ವಂಶಿ ಅಜ್ಜಿ ತಾತ ಎಲ್ಲ ಊಟ ಮಾಡ್ತಾ ಇರ್ತಾರೆ. ಅವಾಗ ಊಟ ಬಡಿಸ್ಲ ವಂಶಿಯವರೇ ಅಂತ ಕೇಳ್ತಾ ಇರ್ತಾಳೆ. ಸಾಕು ಸಾಕು ನೀನು ಊಟ ಬಡಿಸಿದ್ದು, ಸುಮ್ಮನೆ ನಿಂತ್ಕೊ ಅಂತ ಹೇಳ್ತಾನೆ. ಅವಾಗ ಅವಳದು ದುಪ್ಪಟ್ಟದಲ್ಲಿ ಗಾಳಿ ಬೀಸ್ತಾ ಇರ್ತಾಳೆ. ನನಗಿದೆಲ್ಲ ಮಾಡೋಕೆ ಹೋಗ್ಬೇಡ, ನಂಗೆ ಇರಿಟೇಟ್ ಆಗುತ್ತೆ, ಸುಮ್ಮನೆ ಇರು ಅಂತ ಹೇಳ್ತಾ ಇರ್ತಾನೆ. ಏನು ಇರಿಟೇಟ್ ಆಗುತ್ತೋ, ನೀನು ಚಿಕ್ಕವನಾಗಿದ್ದಾಗ ಬಂದು ನನ್ನ ಸೆರಗಲ್ಲೇನೇ ಇರ್ತಿದ್ದೆ ಯಾವಾಗ್ಲೂ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಅಯ್ಯೋ ಭವಾನಿ, ನೀನು ಸುಮ್ಮನೆ ಇರು, ನೀನು ಏನೇನೋ ಇವಳು ಹೇಳ್ಬೇಡ, ಆಮೇಲೆ ಇವಳು ಹಂಗೆ ಮಾಡೋದಕ್ಕೆ ಹೋಗ್ತಾಳೆ ಅಂತ ಹೇಳ್ತಾನೆ. ಅವಾಗ ಅವಳ ಮುಖ ನೋಡು, ಎಷ್ಟು ಪ್ರೀತಿಯಿಂದ ನಿನ್ನೆ ನೋಡ್ಕೊತಾ ಇದ್ದಾಳೆ. ಅವಳ ಕಾಳಜಿಗೆ ನೀನು ತುಂಬ ವ್ಯಾಲ್ಯೂ ಕೊಡ್ಬೇಕಣೋ ಅಂತ ತಾತ ಹೇಳ್ತಾ ಇರ್ತಾರೆ. ಯಂಗ್ ಮ್ಯಾನ್, ನೀನು ಸುಮ್ಮನೆ ಇರು, ನೀವೆಲ್ಲ ಸಪೋರ್ಟ್ ಮಾಡೋದಕ್ಕೆ ಇವಳು ಇಷ್ಟೊಂದು ಹೆಚ್ಕೊಂಡಿರೋದು ಅಂತ ಹೇಳ್ತಾ ಇರ್ತಾನೆ. ಅವಳು ಏನು ಹೆಚ್ಕೊಂಡಿದ್ದಾಳ, ಗಂಡನ ಮೇಲೆ ಪ್ರೀತಿಯಿಂದ ಅಷ್ಟೊಂದು ಸೇವೆ ಮಾಡ್ತಿದ್ದಾಳೆ ಅಷ್ಟೇನೆ ಅಂತ ಹೇಳ್ತಾರೆ. ಅವಾಗ ಏನು ಸೇವೆ ಮಾಡ್ತಾಳೆ ಏನೋ, ಇವಳು ಓವರಾಗಿ ಪ್ರೀತಿ ತೋರಿಸ್ತಾರೆ ನೋಡ್ರೆ ನಂಗೆ ಭಯ ಆಗತ್ತೆ ಅಂತ ಹೇಳ್ತಿರ್ತಾನೆ. ವಂಶಿಯವರೇ, ನಾನೇನಿಲ್ಲ, ನಾನು ನಿಮಗೆ ಊಟ ತಿನ್ಬೇಕಾದ್ರೆ ಸೆಕೆ ಆಗ್ಬಾರ್ದು ಅಂತ ಗಾಳಿ ಬೀಸ್ತಾ ಇದೆ ಅಷ್ಟೇನಪ್ಪ ಅಂತ ಹೇಳಿ ಗಾಳಿ ಬೀಸ್ತಾನೆ ಇರ್ತಾಳೆ. ಈಗ ನಿಲ್ಲಿಸ್ತೇ ಇಲ್ವಾ ನೀನು ಅಂತ ಹೇಳ್ತಿರ್ತಾನೆ. ಸ್ವಾತಿ ಕಿವಿನ ಹಿಡ್ದು ಹೇಳ್ಕೊಂಡು, ನೋಡು, ನನಗೆ ಬೆಳಗ್ಗೆನೇ ಆ ಪೋಸ್ಟರ್ನೆಲ್ಲ ನೋಡಿ ತುಂಬ ಇರಿಟೇಟ್ ಆಗಿದೆ. ನೀವು ಹೋಗ್ಬಿಟ್ಟು ಎಲ್ಲ ಕಿತ್ತಾಕ್ಬಿಟ್ಟು ಏನೂ ಇಲ್ದಿರಂಗೆ ಮಾಡಿದ್ರು ಸರಿ, ಇಲ್ಲಾಂದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅವರಿಬ್ಬರು ಮಾತಾಡ್ತಾ ಇರೋದನ್ನ ನೋಡಿ ಅಜ್ಜಿ ತಾತ, ಇವರಿಬ್ಬರು ಇನ್ನೂ ಕ್ಲೋಸ್ ಆಗಿರ್ತಾರೆ, ನಾವು ಇನ್ನು ಇಲ್ಲಿರೋದ್ರಲ್ಲಿ ಚೆನ್ನಾಗಿರೋಲ್ಲ, ನಮ್ಮದು ಮುಗಿತಪ್ಪ, ನಾವು ಹೊಡ್ತೀವಿ ಅಂತ ಹೋಗ್ತಾ ಇರ್ತಾರೆ. ಅಯ್ಯೋ, ಏನೂ ಇಲ್ಲ ಯಂಗ್ ಮ್ಯಾನ್, ಅಜ್ಜಿ ನೀವು ಒಂದು ನಿಮಿಷ ನೀವು ಊಟ ಮಾಡಿ ನೀವು ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ, ನಾವು ನಿಮ್ಮ ಏಜ್ನೇ ದಾಟ್ಕೊ ಬಂದಿರೋರು, ನೀವು ಏನು ಮಾಡ್ತೀರ ಅಂತ ನಂಗೆ ಗೊತ್ತು, ನೀವು ಸುಮ್ಮನೆ ನೀವು ಊಟ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅಜ್ಜಿ ತಾತ ಹೊಂಟೋಗ್ಬಿಡ್ತಾರೆ. ಯಂಗ್ ಮ್ಯಾನ್, ಒಂದು ನಿಮಿಷ ಬನ್ನಿ ಊಟ ಮಾಡಿ ಅಂತ ಕರಿತಾ ಇರ್ತಾನೆ. ಆದ್ರೂ ಅವ್ರು ಹೊಂಟೋಗ್ಬಿಡ್ತಾರೆ. ವಂಶಿಯವರೇ, ನಿಮ್ಗೆ ಅನ್ನ ಬಿಡಿಸ್ಲಾ ಅಂತ ಕೇಳ್ತಿರ್ತಾಳೆ. ನೀನೇನು ಬಡಿಸೋದು ಅಂತ ಜೋರು ಮಾಡಿ ಬೈಯೋದಕ್ಕೆ ಅಂತ ಹೋಗ್ತಾನೆ. ತಾತ ಮಾತ್ರೆ ಕೊಡೋದಕ್ಕೆ ಬಂದೆ ಅಂತ ಹೇಳ್ಬಿಟ್ಟು ಅವಳು ಓಡೋಗ್ಬಿಡ್ತಾಳೆ. ಅವರು ಒಬ್ಬರೇ ಇರ್ತಾರೆ. ಮಳೆ ಜೋರಾಗಿ ಬರ್ತಾ ಇರುತ್ತೆ, ಫುಲ್ ಗುಡುಗು ಮಿಂಚು ಬರ್ತಾ ಇರುತ್ತೆ. ಆದರೆ ಫೋನು ಬಡ್ಕೊತಾ ಇರುತ್ತೆ. ಮನೇಲಿ ಯಾರೂ ಇಲ್ವಾ, ಎಲ್ಲೋಗಿದ್ದೀರಾ, ಇಲ್ಲಿ ಫೋನ್ ಬಡ್ಕೊತಾ ಇದೆ, ಬನ್ನಿ ಇಲ್ಲಿ, ಅಲ್ಲಿ ಒಂದು ಸ್ವಲ್ಪ ಬಾಕ್ಲನ್ನ ಹಾಕೊಳ್ರಿ, ಇಲ್ಲಾಂದರೆ ಮಳೆಯೆಲ್ಲ ನೀರೆಲ್ಲ ಒಳಗಡೆಗೆ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇರ್ತಾರೆ. ಈ ಮಕ್ಳಿಗೆ ಎಷ್ಟು ಹೇಳಿದ್ರು ಯಾರೂ ಹತ್ರಕ್ಕೆ ಬರೋದೇ ಇಲ್ಲಪ್ಪ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಅವರೇ ಫೋನ್ನ ರಿಸೀವ್ ಮಾಡ್ತಾರೆ. ಫೋನ್ ರಿಸೀವ್ ಮಾಡಿದ್ರೆ ಆ ಪಾಪಿ ಪಶುಪತಿ ಕಾಲ್ ಮಾಡಿರ್ತಾರೆ. ಏನು ಚಕ್ಲಿ ನಿಪ್ಪಟ್ಟು ಬೇಯಿಸ್ತಾ ಇದ್ದ ಅಂತ ಕೇಳ್ತಾನೆ. ನಾನು ಚಕ್ಲಿ ನಿಪ್ಪಟ್ಟಾರ ಬೇಯಿಸ್ತೀನಿ, ಏನಾರ ಬೇಯಿಸ್ತೀನಿ, ನಿನಗೇನೋ ಅಂತ ಹೇಳ್ತಾಳೆ. ಅವಾಗ ನಿಮ್ಮನ್ನೆಲ್ಲ ನಾನೇ ವಿಚಾರಿಸ್ಕೊಬೇಕಲ್ವಾ, ನಮ್ಮ ಶತ್ರುಗಳು ಖುಷಿಯಾಗಿದ್ದರೆ ನಮಗೊಂಥರ ತುಂಬ ಕಷ್ಟ ಆಗುತ್ತೆ. ನಮ್ಮ ಶತ್ರುಗಳು ಯಾವಾಗಲೂ ಕಷ್ಟದಲ್ಲಿದ್ದರೆ ನಮ್ಗೆ ಆವಾಗಲೇ ಸಮಾಧಾನ. ನೀವು ಖುಷಿಯಾಗಿದ್ದರೆ ನನಗೆ ಎಲ್ಲಿ ನೆಮ್ಮದಿಯಾಗಿ ಇರ್ತೀನಿ ನಾನು ಅಂತ ಹೇಳ್ತಾ ಇರ್ತಾನೆ. ಪಾಪಿ, ನಮ್ಮ ಪಾಡಿಗೆ ನಾವು ಖುಷಿಯಾಗಿ ಹೆಂಗೋ ಇರ್ತೀವಿ, ನಿನಗೆ ಬೇಕು ಅಂತ ಕೇಳ್ತಾ ಇರ್ತಾಳೆ. ಏನು ಚಕ್ಲಿ ನಿಪ್ಪಟ್ಟು ಬಿಸ್ನೆಸ್ ಮಾಡೋಕ್ಕೆ ಕೊಟ್ಟಿದ್ದೀರಂತೆ, ಮಾಡೋಕ್ಕೆ ಬಿಟ್ಬಿಡ್ತೀನಾ, ನಾನು ಇರುವಾಗ ನೀವು ಏನಾರ ಮಾಡೋದಕ್ಕೆ ಆಗುತ್ತಾ, ನಾನೇನಾರು ನನಗೆ ಮೀರಿ ನೀವು ಏನಾರ ಖುಷಿಯಾಗಿರೋಕ್ಕೆ ಸಾಧ್ಯನಾ ಅಂತ ಕೇಳ್ತಿರ್ತಾನೆ. ಅವಾಗ ನಾವು ಎಲ್ಲೋ ಒಂದು ಕಡೆ ಹೆಂಗೋ ನನ್ನ ನಾವು ಜೀವನ ಕಟ್ಕೊತೀವಿ ಅಂದರು, ನಿಂಗೇನೋ ಬಂದಿರೋದು, ಯಾಕೋ ನಮಗೆ ಹುಡುಕಿ ಕಷ್ಟ ಕೊಡೋದಕ್ಕೆ ಬರ್ತೀಯಾ ಅಂತ ಕೇಳ್ತಾ ಇರ್ತಾಳೆ. ಅವಾಗ ನಾನಲ್ದೆ ಇನ್ಯಾರು ಕಷ್ಟ ಕೊಡ್ತಾರೆ, ನೀವು ಮಾತ್ರ ಯಾವತ್ತೂ ನೆಮ್ಮದಿಯಾಗಿರಬಾರ್ದು, ನೀವು ನೆಮ್ಮದಿಯಾಗಿದ್ದರೆ ನನಗೆ ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ, ನೀವು ಅದು ಹೆಂಗೆ ಆ ಬಿಸ್ನೆಸ್ನ ಮಾಡ್ಬಿಡ್ತೀರೋ ನಾನು ನೋಡ್ತೀನಿ ಅಂತ ಅವ್ರಿಗೆ ಎದುರಿಸ್ತಾ ಇರ್ತಾನೆ. ಅವಾಗ ಪದ್ಮ ಅವ್ರಿಗೆ ತುಂಬ ಭಯ ಆಗ್ತಾ ಇರುತ್ತೆ. ಅಯ್ಯೋ, ಈ ಪಾಪಿ ಏನು ಮಾಡ್ತಾನೋ ಏನೋ ಅಂತ ಫುಲ್ ಟೆನ್ಷನ್ ಮಾಡ್ಕೊಂಡು ನಿಂತಿರ್ತಾರೆ. ಸ್ವಾತಿ, ಗೀತಾ, ಕುಮಾರ ಮತ್ತು ಪುಟ್ಟು ತಂಗಿ ಎಲ್ಲರೂ ಆ ಪೋಸ್ಟರ್ಗಳನ್ನ ಕಿತ್ತಾಕೋದಕ್ಕೋಸ್ಕರ ಮಂಕಿ ಕ್ಯಾಪ್ ಹಾಕೊಂಡು ಬಂದಿರ್ತಾರೆ. ಬೇಗ ಪೋಸ್ಟರ್ ಹಾಕ್ಬಿಟ್ಟು ಹೋಗೋಣ ಬನ್ನಿ, ನನಗೆ ತುಂಬ ಚಳಿ ಆಗ್ತಾ ಇದೆ ಅಂತ ಪುಟ್ಟಿ ಹೇಳ್ತಾ ಇರ್ತಾಳೆ. ಆವಾಗ ಗೀತಾ, ಬೇಗ ಕಿತ್ತಾಕ್ಬಿಟ್ಟು ಹೋಗೋಣ ಪುಟ್ಟ, ನಾವು ಬೇಗ ಹೋಗೋಣ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಹೂ ಅಂತ ಕೂಗ್ತಾ ಇರೋದು ಕೇಳ್ತಾ ಇರುತ್ತೆ. ಅಯ್ಯೋ, ಏನೋ ಭಯ ಆಗ್ತಾ ಇದೆ, ನಂಗೆ ದೆವ್ವ ಇರುತ್ತೆ ಅನ್ಸುತ್ತೆ, ನಂಗೆ ತುಂಬ ಚಳಿ ಆಗ್ತಿದೆ ಅಂತ ಮಗು ಹೇಳ್ತಾ ಇರುತ್ತೆ. ಆವಾಗ ಕುಮಾರ ಹೋಗಿ ಆ ಮಗು ಹಿಂದಗಡೆ ನಿಂತ್ಕೊಂಡ್ಬಿಟ್ಟು, ದೆವ್ವ ಬಂದಿದೆ ಹಂಗೆ ಅಂತ ಎದುರಿಸ್ತಾ ಇರ್ತಾನೆ. ಅಯ್ಯೋ ಬಾಬಾ, ನೀವು ಸುಮ್ಮನೆ ಇರಿ, ಅವಳಿಗೆ ಈಗಲೇ ಎದುರಿಸಿದ್ರೆ ಅವಳು ಮನೆಗೆ ಹೋಗಿ ನಿದ್ದೆ ಮಾಡೋದಿಲ್ಲ ಅಂತ ಸ್ವಾತಿ ಹೇಳ್ತಾ ಇರ್ತಾಳೆ. ರೇಗಿಸ್ತೆ ಕಣಮ್ಮ ಅಂತ ಕುಮಾರ್ ಹೇಳ್ತಾ ಇರ್ತಾನೆ. ನಿಮ್ಗೆ ಭಯ ಆಗೋದಿಲ್ವಾ ಅಂತ ಕುಳ್ಳಿಗೆ ಹೇಳ್ತಾ ಇರ್ತಾಳೆ. ಅವಾಗ ನಾನು ಯಾರಿಗೂ ಎದುರ್ಕೊಳೋದಿಲ್ಲಪ್ಪ ಅಂತ ಹೇಳ್ತಾ ಇರ್ತಾನೆ. ಅವಾಗ ಸ್ವಾತಿ, ಅವರು ಎದುರೋದು ಬರೀ ಅಕ್ಕಂಗೆ ಮಾತ್ರ, ಅಕ್ಕನ ಬಿಟ್ಟು ಇನ್ನು ಯಾರಿಗೂ ಎದುರೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಏನಮ್ಮ ನೀನು ಹಿಂಗೆ ಹೇಳ್ತೀಯಾ, ನಾನು ಸ್ವಾತಿ ಕಂಡ್ರೂ ಎದುರೋದಿಲ್ಲ ಅಂತ ಹೇಳ್ತಿರ್ತಾನೆ. ಅವಾಗ ಮಾವ ಅಂತ ಹೇಳ್ತಾಳೆ. ಅಯ್ಯೋ ಏನಿಲ್ಲ ಗೀತಾ, ಸುಮ್ಮನೆ ಹಂಗೆ ಹೇಳ್ದೆ ಅಷ್ಟೇನೆ ಅಂತ ಹೇಳ್ತಿರ್ತಾನೆ. ನೋಡಿದ್ಯಾ, ಇದೇನೆ ಮಾವ ಎದುರ್ಕೊಳ್ಳೋದು ಬರೀ ಗೀತಾಕ್ಕಂಗೆ ಮಾತ್ರ ಅಂತ ಹೇಳ್ತಿರ್ತಾರೆ. ಆಯಿತು, ನಾವು ಬಂದಿದ್ದ ಕೆಲಸನ ನೋಡೋಣ, ಫಸ್ಟು ಪೋಸ್ಟು ಕಿತ್ತಾಕೋಣ ಬರ್ರಿ ಅಂತ ಹೇಳ್ಬಿಟ್ಟು ಪೋಸ್ಟರ್ನೆಲ್ಲ ಕಿತ್ತಾಕ್ತಾ ಇರ್ತಾರೆ. ಆವಾಗ ಪೋಸ್ಟರ್ನೇ ನೋಡ್ಕೊಂಡು ನಿಂತಿರ್ತಾಳೆ ಸ್ವಾತಿ. ಏನಮ್ಮ, ನಿನ್ನ ಗಂಡನ ಜೊತೆ ಫೋಟೋದಲ್ಲೂ ರೊಮ್ಯಾನ್ಸ್ ಮಾಡ್ತಾ ಇದೆಯಾ, ಫಸ್ಟು ಪೋಸ್ಟರ್ನ ಕಿತ್ತಾಕೋದು ಕಲಿ, ಬೇಗ ಕೆಲಸ ಮುಗಿಸ್ಬಿಟ್ಟು ಹೋಗೋಣ, ನನಗೆ ನಿದ್ದೆ ಬರ್ತಾ ಇದೆ ಅಂತ ಗೀತಾ ಹೇಳ್ತಾ ಇರ್ತಾಳೆ. ಅಯ್ಯೋ, ನನಗೆ ಪೋಸ್ಟರ್ನ ಕಿತ್ತಾಕೋದಕ್ಕೆ ತುಂಬ ಬೇಜಾರಾಗ್ತಾ ಇದೆ, ದಯವಿಟ್ಟು ಹೆಂಗೆಂಗೋ ಕಿತ್ತಾಕ್ಬೇಡ್ರಿ, ನೀಟಾಗಿ ಕಿತ್ತಾಕಿ, ನಾನು ಈ
ಪೋಸ್ಟರ್ನೆಲ್ಲ ಎತ್ತಿಕೊಂತೀನಿ, ನೆನಪಿಗೆ ಇಟ್ಕೋಬೇಕಾಗತ್ತೆ ಅಂತ ಹೇಳ್ತಿರ್ತಾಳೆ. ಅಯ್ಯೋ ಇಷ್ಟೊಂದು ಪೋಸ್ಟರ್ಗಳನ್ನ ನಾವು ಹೆಂಗೆ ಎತ್ಕೊಂಡು ಹೋಗೋದು, ಮತ್ತೆ ಎತ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ ಅಂತ ಕುಮಾರ ಹೇಳ್ತಿರ್ತಾನೆ. ಒಂದು ಕೆಲಸ ಮಾಡೋಣ, ನಾನು ನಮ್ಗೆ ಗೊತ್ತಿರೋರು ಒಬ್ರಿಗೆ ಆಟೋದವ್ರಿಗೆ ಫೋನ್ ಮಾಡ್ತೀನಿ, ಅವ್ರು ಆಟೋಗೆ ಎಲ್ಲ ತುಂಬ್ಕೊಂಡು ಹೊಂಟೋಗ್ಬಿಡೋಣ ಅಂತ ಹೇಳ್ತಾನೆ. ಆಟೋದಕ್ಕೆ ಫೋನ್ ಮಾಡೋಣ ಅಂತ ಹೋಗ್ತಾ ಇರ್ತಾನೆ. ಅವಾಗ ಸೈರನ್ ಸದ್ ಕೇಳಿಸುತ್ತೆ. ಅಯ್ಯೋ ಪೊಲೀಸರು ಬರ್ತಾ ಇದ್ದಾರೆ ಅನ್ಸುತ್ತೆ, ನನಗಂತೂ ಇಲ್ಲಿ ಇರೋಕ್ಕಾಗಲ್ಲಪ್ಪ ಅಂತ ಹೇಳ್ಬಿಟ್ಟು ಪುಟ್ಟಿ ಹೊಂಟೋಗ್ಬಿಡ್ತಾಳೆ. ಅವರಿಂದನೇ ಕುಮಾರನು ಅಯ್ಯೋ ನಾನು ರನ್ನಿಂಗ್ ರೇಸಲ್ಲಿ ತುಂಬ ಫಾಸ್ಟಾಗಿ ಓಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಓಡೋಗ್ಬಿಡ್ತಾನೆ. ಅಯ್ಯೋ ಗೀತಾ ನೀನು ಬಾ ಇಲ್ಲಿ ಅಂತ ಹೇಳ್ಬಿಟ್ಟು ಅವ್ರಿಬ್ಬರನ್ನೂ ಹೊಂಟೋಗ್ಬಿಡ್ತಾರೆ. ಅಯ್ಯೋ ನಾನಿಲ್ಲೇನು ಮಾಡಲಿ ಅಂದ್ಬಿಟ್ಟು ಅವಳು ಸ್ವಾತಿನೂ ಅವ್ರ ಹಿಂದೆನೇ ಓಡೋಗ್ಬಿಡ್ತಾಳೆ. ಹೀಗೆ ರಾಗಿಣಿ, ಅಜಯ್ ಮತ್ತು ದುರ್ಗಾ ಬರ್ತಾರೆ. ಏನಿದು ಈ ಪೋಸ್ಟುಗಳನ್ನೆಲ್ಲ ಹಿಂಗೇನೆ ಅರ್ಧಾಕಿ ಇಲ್ಲಿ ರೋಡಲ್ಲಿ ಬಿಸಾಕ್ಬಿಟ್ಟು ಹೋಗಿದ್ದಾರಲ್ಲ, ಇವ್ರಿಗೊಂಚೂರು ಬುದ್ಧಿನೇ ಇಲ್ಲ. ಪೋಸ್ಟು ಕಿತ್ತಾಕ್ಬಿಟ್ಟು ಹಿಂಗೆ ಬಿಸಾಕ್ಬಿಟ್ಟು ಹೋಗಿದ್ದಾರಲ್ಲ ಅಸಹ್ಯವಾಗಿ, ಏನು ವಿಚಿತ್ರ ಜನನಪ್ಪ ಇವರು ಅಂತ ಹೇಳ್ತಿರ್ತಾರೆ. ಅವಾಗ ಏನಿದು ಪೋಸ್ಟನ್ನೆಲ್ಲ ಕಿತ್ತಾಕಿ ಇಲ್ಲೇ ಬಿಟ್ಬಿಟ್ಟಿದ್ದಾರಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ನನಗೆ ಮನೇಲಿ ಮಲ್ಕೊತಿದ್ದೆ, ಸುಮ್ಮನೆ ನನ್ನ ಇಲ್ಲಿ ಕರ್ಕೊಬಂದ್ರಿ, ತುಂಬ ಚಳಿ ಆಗ್ತಾ ಇದೆ ಅಂತ ಹೇಳ್ತಿರ್ತಾನೆ. ನೀವು ಅದಕ್ಕೆ ಲಾಯಕ್ಕೋ, ನಿಮ್ಮ ಮಗನ ಏನಂತ ಎತ್ಕೊಂಡ್ಬಂದ್ಬಿಟ್ರೋ, ನೀವು ಇಲ್ಲಿ ಬಂದ್ಬಿಟ್ಟು ಇವನು ನಿದ್ದೆ ಮಾಡ್ತೀನಿ ಅಂತಾನೆ, ಯಾವ ಜವಾಬ್ದಾರಿನೂ ಇಲ್ಲ ಏನೂ ಇಲ್ಲ ಅಂತ ರಾಗಿಣಿ ಬೈತಾ ಇರ್ತಾಳೆ. ಆಗ ದುರ್ಗಂಗೆ ಫೋನ್ಗೆ ಕಾಲ್ ಬರುತ್ತೆ. ನಿಮ್ಮ ಅಪ್ಪನೇ ಫೋನ್ ಮಾಡ್ತಿದ್ದಾರೆ ನೋಡು ಅಂತ ಹೇಳ್ಬಿಟ್ಟು ಫೋನ್ ರಿಸೀವ್ ಮಾಡ್ತಾಳೆ. ಏನು ರೀ ದುರ್ಗಾ ಅವರೇ, ಏನು ಮಾಡೋಕ್ಕೆ ಕೊಟ್ಟಿದ್ದೀರಾ? ಅಲ್ಲಿ ಮದುವೆ ಮಾಡಾದ್ಮೇಲೆ ಸ್ವಾತಿಗೆ ಏನಾರ ಕಷ್ಟ ಕೊಡ್ರಿ ಅಂದರೆ ನಿಮ್ಮ ಪಾಡಿಗೆ ನೀವು ಆರಾಮಾಗಿದ್ದೀರಾ ನೀವು ಅಂತ ಕೇಳ್ತಾ ಇರ್ತಾನೆ. ಅಯ್ಯೋ ಭಜೋತಿ ಅವರೇ, ನಾವೆಲ್ಲರೂ ಸೇರಿಕೊಂಡು ಕಷ್ಟ ಕೊಡೋಣ ಅಂತ ಅನ್ಕೊಂತ ಇದ್ದೀವಿ, ಆದರೆ ಆ ಸ್ವಾತಿಗೆ ತಾತ ಅಜ್ಜಿಯಿಂದ ಹಿಡಿದು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ಏನು ಮಾಡಿದ್ರು ಅವಳಿಗೆ ಏನು ಮಾಡೋದಕ್ಕಾಗ್ತಾ ಇಲ್ಲ, ಅವಳೆಲ್ಲನೂ ಗೆದ್ಕೊಂಡು ಬರ್ತಾ ಇದ್ದಾಳೆ, ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ, ನೀವೇನಾದರೂ ಐಡಿಯಾ ಇದ್ದರೆ ಕೊಡಿ ಅಂತ. ಆವಾಗ ನೀವು ಎಲ್ಲಿದ್ದೀರ ಅಂತ ಕೇಳ್ತಾನೆ. ಅಯ್ಯೋ ನಾವು ಇಲ್ಲೇ ಆಚೆಗಡೆ ವಾಕಿಂಗ್ ಬಂದಿದ್ವಿ ಅಂತ ಹೇಳ್ತಿರ್ತಾಳೆ. ಇವಾಗ ಅವಳು ಪೋಸ್ಟರ್ನೆಲ್ಲ ಕಿತ್ತಾಕಿದ್ದಾಳಲ್ಲ, ಆ ಪೋಸ್ಟರ್ಗಳನ್ನ ಕಿರೋದನ್ನ ಅಲ್ಲೇ ಬಿಸಾಕೋದಕ್ಕೆ ಬಿಡಬೇಡ್ರಿ, ನೀವು ಮತ್ತೆ ಆ ಪೋಸ್ಟರ್ಗಳನ್ನ ಅಲ್ಲಿಗೆ ಅಂಟಿಸ್ರಿ. ವಂಶಿ ಬೆಳಗ್ಗೆ ವಾಕಿಂಗ್ ಬರ್ತಾನಲ್ಲ, ತಿರ್ಗಾ ಪೋಸ್ಟರ್ಗಳನ್ನೆಲ್ಲ ನೋಡ್ತಾನೆ. ಆ ಪೋಸ್ಟರ್ಗಳನ್ನೆಲ್ಲ ನೋಡಿದಾಗ ಅವ್ನಿಗೆ ಮತ್ತೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಗಂಡ ಹೆಂಡತಿ ಹಂಗೆ ಕಿತ್ತಾಡ್ಕೊತಾರೆ, ಅವರಿಬ್ಬರು ಕಿತ್ತಾಡ್ಕೊಂಡು ಹಂಗೆ ದೂರ ಆಗಲಿ, ಆಮೇಲೆ ನಮಗೆ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಿರ್ತಾನೆ. ವಾವ್, ನೀವು ಎಷ್ಟು ಚೆನ್ನಾಗಿರೋ ಐಡಿಯಾ ಕೊಟ್ರಿ, ಈ ಐಡಿಯಾನೇ ಎಕ್ಸಿಕ್ಯೂಟ್ ಮಾಡ್ತೀವಿ, ಫಸ್ಟ್ ಇದು ಕೆಲಸ ಮಾಡ್ತೀವಿ ರೀ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ. ಏನು ಹೇಳಿದ್ರು ಅಂತ ರಾಗಿಣಿ ಕೇಳ್ತಾ ಇರ್ತಾಳೆ. ಅಯ್ಯೋ ನಿಮ್ಮ ಅಪ್ಪ ಹೇಳಿದ್ರು ಈ ಪೋಸ್ಟರ್ನೆಲ್ಲ ವಾಪಸ್ ಅಂಟಿಸ್ಬಿಡಿ, ಅಂಟಿಸಿದ್ರೆ ತಿರ್ಗಾ ನಾಳೆ ವಂಶಿ ಬರ್ತಾನಲ್ಲ ನೋಡ್ಬಿಟ್ಟು ಅವ್ರಿಗೆ ಬೈತಾನೆ ಅಂತ ಹೇಳಿದ್ರು, ಐಡಿಯಾ ಸೂಪರ್ ಆಗಿದೆ ಅಲ್ವಾ ಅಂತ ಹೇಳ್ತಿರ್ತಾಳೆ. ಅಪ್ಪ ಹೇಳಿದ್ದಾರೆ ಅಂದರೆ ಮಾಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಪೋಸ್ಟ್ ಅಂಟಿಸೋದಕ್ಕೆ ಅಂತ ಹೋಗ್ತಾ ಇರ್ತಾರೆ. ಅಯ್ಯೋ ನಾನು ಈ ಪೋಸ್ಟುಗಳೆಲ್ಲ ಅಂಟಿಸೋದ, ನನಗೆ ಇವೆಲ್ಲ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಿರ್ತಾನೆ. ಆವಾಗ ಅವನು ಸೇರಿಕೊಂಡು ಎಲ್ಲ ಪೋಸ್ಟುಗಳನ್ನ ಅಂಟಿಸ್ತಾ ಇರ್ತಾರೆ. ನಾಳೆ ಇದೇ ಸ್ವಾತಿಗೆ ಸರಿಯಾಗಿ ಮಾಡ್ತಾನೆ ವಂಶಿ ಅಂತ ಹೇಳ್ಬಿಟ್ಟು ಪೋಸ್ಟನ್ನೆಲ್ಲ ಅಂಟಿಸ್ಬಿಟ್ಟು ಅವ್ರು ಅಲ್ಲಿಂದ ಹೋಗ್ತಾರೆ. ವಾಕಿಂಗ್ ಹೋಗೋದಕ್ಕೆ ಅಂತ ರೆಡಿ ಆಗ್ತಾ ಇರ್ತಾನೆ. ಅಲ್ಲಿಗೆ ಸ್ವಾತಿ ಬರ್ತಾಳೆ. ಏನು ನಾನು ಹೇಳಿದಂಗೆ ಮಾಡಿದ್ಯಾ ತಾನೇ, ಆ ಪೋಸ್ಟುಗಳೆಲ್ಲ ಏನೂ ಇಲ್ಲ ತಾನೇ, ನನಗೆ ಮರ್ಯಾದೆ ಕಳಿಬೇಡ ನೀನು ಅಂತ ಹೇಳ್ತಿರ್ತಾನೆ. ಎಲ್ಲ ಪೋಸ್ಟು ಕಿತ್ತಾಕಿದ್ದೀನಿ ವಂಶಿ ಅವರೇ, ನೀವು ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳ್ತಿರ್ತಾಳೆ. ಹಚ್ಕೊಂಡು ನಾನು ಈಗ ಹೋಗಿ ನೋಡ್ತೀನಿ, ನಂಗೆ ಅಲ್ಲೇನಾರ ಕಂಡ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಿರ್ತಾನೆ. ವಂಶಿಯವರೇ ಆಚೆಗಡೆ ನೆನ್ನೆ ಮಳೆ ಬಂದಿತ್ತಲ್ಲ, ತುಂಬ ಚಳಿ ಇದೆ, ತೊಗೊಳ್ಳಿ ಮಫ್ಲರ್ ಕಟ್ಕೊಂಡು ಹೋಗಿ ಅಂತ ಹೇಳ್ತಿರ್ತಾಳೆ. ಅಯ್ಯೋ ಇವೆಲ್ಲ ಏನು ನಂಗೆ ಬೇಡ ಅಂತ ಹೇಳ್ತಿರ್ತಾನೆ. ನನ್ನ ಮಾತನ್ನ ಕೇಳಿ, ಆಚೆಗಡೆ ತುಂಬ ಕೋಲ್ಡ್ ಇದೆ, ಆಮೇಲೆ ಜ್ವರ ಬಂತು ಅಂದರೆ ಏನು ಮಾಡೋದು ಅಂತ ತೊಗೊಳ್ಳಿ ಅಂತ ಹೇಳ್ತಿರ್ತಾಳೆ. ಆಯಿತು ಅಂತ ಆ ಮಫ್ಲರ್ ನೀಸ್ಕೊಳ್ಳೋದಕ್ಕೆ ಹೋಗ್ತಾನೆ. ಆ ಮಫ್ಲರ್ ಅವಳು ಬಳಗಿಸಿ ಹಾಕ್ಕೊಂಡು ಹೋಗಿ ಅವನ್ನ ತಗೊಂಡ್ಬಿಡ್ತಾಳೆ. ಅವಾಗ ಇಬ್ಬರು ಕಣ್ಕಣ್ಣಲ್ಲೇ ನೋಡ್ತಾ ಇರ್ತಾರೆ. ದುರ್ಗಾ ಮತ್ತು ಅಜಯ್ 3 ಜನನು ಸೇರಿಕೊಂಡು ಇವಾಗ ವಂಶಿ ವಾಕಿಂಗ್ ಹೋಗ್ತಾನೆ. ವಾಕಿಂಗಿಂದ ಬಂದು ಸರಿಯಾಗಿ ಉಗಿತಾನೆ, ಸೂಪರಾಗಿರುತ್ತೆ, ನೋಡೋಕ್ಕೆ ತುಂಬ ಮಜವಾಗಿರುತ್ತೆ ಅಂತ ದುರ್ಗಾ ಹೇಳ್ತಾ ಇರ್ತಾಳೆ. ಅಯ್ಯೋ ಇದನ್ನು ಬರೀ ನಾವು ನೋಡಿದ್ರೆ ಚೆನ್ನಾಗಿರಲ್ಲ, ಆ ಸ್ವಾತಿಯವ್ರ ಮನೆಯವರು ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನ್ಕೊತಾ ಇರ್ತಾರೆ. ಅವಾಗ ಅವ್ರನ್ನ ಹೆಂಗೆ ಕರೆಸೋದು, ಅವ್ರು ಏನಾರು ಕಾರಣ ಇದ್ರೇ ಬರೋದು ಅಂತ ಹೇಳಿ ನಾನು ಕರೀಲ್ಲ ಅಂತ ರಾಗಿಣಿ ಹೇಳ್ತಾ ಇರ್ತಾಳೆ. ನೀನು ಕರೆದ್ರೆ ಅವ್ರು ಯಾರೂ ಬರೋದೇ ಇಲ್ಲ ಅಂತ ದುರ್ಗಾ ಹೇಳ್ತಿರ್ತಾಳೆ. ಅವಾಗ ಒಂದು ಪ್ಲ್ಯಾನ್ ಮಾಡೋಣ, ಇವಾಗ ಅವ್ರನ್ನೆಲ್ಲ ನಮ್ಮ ಮನೆಗೆ ಟಿಫನ್ ಕರೆಯೋಣ ಅಂತ ಹೇಳ್ತಾರೆ. ಅಯ್ಯೋ ಟಿಫನ್ ಕರೆದ್ರೆ ಅವ್ರು ಎಲ್ಲಿ ಬರ್ತಾರೆ? ದುರ್ಗಾ ಹೇಳ್ತಾ ಇರ್ತಾಳೆ. ಆಗ ಅಜ್ಜಯ್ ಹೇಳ್ತಾನೆ, ಅಯ್ಯೋ ನೀವು ಮನೇಲಿ ಮಾಡಿರೋ ಟಿಫನ್ನ ಟೇಸ್ಟ್ ಮಾಡೋದಕ್ಕೆ ಇವನಿಗೆ ವಂಶಿ ಕೊಡಿ ಅಂತ ಹೇಳಿದ್ರೆ ಅವಾಗ ಆಟೋಮೆಟಿಕಲಿ ಬರ್ತಾರೆ ಅಂತ ಅಜ್ಜಯ್ ಹೇಳ್ತಾನೆ. ಅವಾಗ ಈ ಮಗನೇ ಎಂಥ ಒಳ್ಳೆ ಐಡಿಯಾ ಕೊಟ್ಟು, ಸೂಪರ್ ಕೊಡೋ, ಇದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು 3 ಜನನು ಪ್ಲ್ಯಾನ್ ಮಾಡ್ಕೊತಾ ಇರ್ತಾರೆ. ಬರಬೇಕು ಅವ್ರ ಮನೆಯವರೆಲ್ಲರೂ ವಂಶಿ ಸ್ವಾತಿಗೆ ಬೈಯೋದನ್ನ ಕಣ್ ತುಂಬ ನೋಡಬೇಕು, ಆವಾಗಲೇ ನನಗೆ ಖುಷಿ ಸಿಗುತ್ತೆ ಅಂತ ರಾಗಿಣಿ ಹೇಳ್ತಾ ಇರ್ತಾಳೆ. ನಾರ್ಮಲಾಗಿ ವಂಶಿ ಮುಖ ನೋಡ್ತಿದ್ದವಳು ಹಂಗೇನೆ ಎಮೋಷ್ನಲ್ ಆಗಿಬಿಡ್ತಾಳೆ. ಏನಿದು ಇಷ್ಟೊತ್ತೂ ಫುಲ್ ಖುಷಿಯಾಗಿದ್ದೆ, ಇವಾಗ ತಿರ್ಗಾ ಪ್ಯಾತ ಮೋಡು, ಏನಾಯಿತು ನಿನಗೆ ಅಂತ ಕೇಳ್ತಾ ಇರ್ತಾನೆ. ಅವಳು ಕಣ್ಣೀರು ಹಾಕ್ತಾ ಇರ್ತಾಳೆ. ನಿಜವಾಗ್ಲೂ ಅಳ್ತಾ ಇದೆಯಾ, ಯಾಕೆ ಅಳ್ತಾ ಇದೆಯಾ ಅಂತ ಕೇಳ್ತಾನೆ. ಅಯ್ಯೋ ನನಗೆ ನಮ್ಮಪ್ಪ ಯಾವಾಗಲೂ ವಾಕಿಂಗ್ ಹೋಗ್ಬೇಕಾದ್ರೆ ಈ ಮಫ್ಲರ್ನ ಹಾಕೊಂಡು ಹೋಗ್ತಾಯಿದ್ರು, ಆದರೆ ಆ ಮಫ್ಲರ್ನ ನೋಡಿದ್ನಲ್ಲ ನನಗೆ ಅದಕ್ಕೆ ತುಂಬ ನಮ್ಮ ಅಪ್ಪನ ನೆನಪಾಯಿತು ಅಂತ ಹೇಳ್ತಿರ್ತಾಳೆ. ಅಯ್ಯೋ ಸಾರಿ, ನಿಂಗೆ ನಿಮ್ಮ ಅಪ್ಪನ ನೆನಪಾಯ್ತಾ, ಬೇಜಾರು ಮಾಡ್ಕೊಬೇಡ, ಸಮಾಧಾನ ಮಾಡ್ಕೊ ಅಂತ ಹೇಳ್ತಿರ್ತಾನೆ. ನಮ್ಮಪ್ಪ ಯಾವಾಗಲೂ ಬೆಳಗ್ಗೆ ಹೊತ್ತು ಹೋಗ್ಬೇಕಾದ್ರೆ ಮಫ್ಲರ್ ಕಟ್ಕೊಂಡು ಹೋಗ್ತಿದ್ರಲ್ಲ, ನಾನು ವಾಕಿಂಗ್ ಕರ್ಕೊಂಡು ಹೋಗಪ್ಪ ಅಂತ ಹೇಳ್ಬಿಟ್ಟು ಅದನ್ನು ನನ್ನ ಕೈ ಕಟ್ಕೊತಾ ಇದ್ದೆ, ಅವ್ರು ನನ್ನ ಕೈಯಿಂದ ಬಿಚ್ಕೋಬೇಕಾದ್ರೆ ನಂಗೆ ಬೆಳಗ್ಗೆ ಎಚ್ಚರಿಕೆ ಆಗುತ್ತಲ್ಲ, ಅವಾಗ ಅವ್ರ ಜೊತೆ ನಾನು ಹೋಗೋಣ ಅಂತ ಅನ್ಕೊತಾ ಇದ್ದೆ ಅಂತ ಹೇಳ್ತಿರ್ತಾಳೆ. ಅಪ್ಪನ ನೆನಪೇ ಹಾಗೇನೆ, ಏನು ಮಾಡೋದಕ್ಕಾಗೋದಿಲ್ಲ.
ವಂಶಿ ಸ್ವಾತಿಗೆ ಸಮಾಧಾನ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.